ಏನಂದರೆ ಕನ್ನಡಕ್ಕೆ ಕೊಟ್ಟಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ನಿರ್ದೇಶಕ, ತಂತ್ರಜ್ಞ ಇದೆಲ್ಲ ಪ್ರಶಸ್ತಿಗಳು ಕೊಡಬೇಕು ಅಂತ ನಮಗೆ ಒಂದು ಕೊಡ್ತಾರೆ ಸರ್. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಏನು ಪ್ರಯೋಜನ ಇದೆ ಸರ್? 1 ವಾರ ಶೂಟಿಂಗ್ ಆಯ್ತು ಸರ್, ಡಾಮರ್ ಅಲ್ಲಿ ಸ್ಟಾಪ್. ನೀವೇ ಡೈರೆಕ್ಷನ್? ನಾನೇ ಡೈರೆಕ್ಷನ್, ನಾನೇ ಹೀರೋ ಸರ್ ಎಲ್ಲವೂ. ಆಮೇಲೆ 4-5 ಜನ ಪ್ರೊಡ್ಯೂಸರ್ಗಳಂತ, ಇವ್ರು ಯಾರು ದುಡ್ಡೇ ಹೊಡಿಲ್ಲ ಸರ್. ಎಲ್ಲ ಆಯ್ತು, ಮುಹೂರ್ತ ಎಲ್ಲ ಆಯ್ತು, ಮತ್ತೆ ಸೆಟ್ ಇರಲೇ ಇಲ್ಲ. ಅಂದ್ರೆ ಯಾರು ದುಡ್ಡಿಲ್ಲ ಸರ್, ಮತ್ತೆ ಪೈಸೆ ಅನುಭವ ಇಲ್ಲ ನನಗೆ. ಅಪ್ಪು ಅಂತ ಸ್ಟಾರ್ಟಿಂಗ್ ಇಟ್ಟಿದ್ದು. ಅಪ್ಪು ನಿಮ್ಗೆ ಮನೇಲಿ ಕರಿತಿದ್ದೆ ಅಪ್ಪು ಅಂತ, ಅದಕ್ಕೆ ಅದನ್ನೇ ಇಟ್ಟೆ. ಒಬ್ಬ ಮುಗ್ಧ ಹುಡುಗ, ಅವನದು ಏನು ಇನ್ನೋಸೆನ್ಸ್ ಇದೆ ಅದನ್ನೇ ಒಂದು ಕತೆ ಮಾಡಿ ಕಾಮಿಡಿ, ಫುಲ್ ಕಾಮಿಡಿ. ಹಾಗೆ ಅದು ಸಿನಿಮಾ ಆಯಿತು. ನನ್ನ ಹತ್ರ ದುಡ್ಡು ಖಾಲಿ ಆದಮೇಲೆ ಸರ್, ಕೆಲವರೆಲ್ಲ ಅದರಲ್ಲಿ ನಾವೆಲ್ಲ ಇದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆ್ಯಕ್ಟ್ ಮಾಡಿದ್ವಿ. ಯಾರೂ ಕೊಡಲಿಲ್ಲ ಸರ್. ಈ ಡೈಲಾಗ್ ಬರಿಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬೈಲಿಕ್ಕಿಲ್ಲ ದೂರದರ್ಶನದಲ್ಲಿ. ಆಮೇಲೆ ಸಿಗರೇಟು, ಮೂಢನಂಬಿಕೆಗಳು ಇದನ್ನೆಲ್ಲ ವಿರೋಧಿಸಿ ಬರಿಬೇಕು. ನಾನು ಬರೆಯುವುದು ನೋಡಿ ಅವರು ನನಗೊಂದು 100-150 ಎಪಿಸೋಡ್ ಡೈಲಾಗ್ ಕೊಟ್ಟರು ಸರ್. ಸರ್ ಒಳ್ಳೆ ಪೇಮೆಂಟ್ ದೂರದರ್ಶನ, ಒಳ್ಳೆ ಪೇಮೆಂಟ್ 500-600 ಅಂದ್ರೆ ಆಗ ಏನು ಸರ್ ನನಗೆ, ಈಗ 10,000 ರೂಪಾಯಿ ಥರ. ನೂರೊಂದು ನೆನಪು. ಈಗ ನೋಡಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಅಂದ್ರೆ ತುಳು, ಕೊಡವ, ಕೊಂಕಣಿ, ಲಂಬಾಣಿ ಎಲ್ಲವೂ ಕರ್ನಾಟಕದ ಉಪಭಾಷೆಗಳು ಕನ್ನಡಕ್ಕೆ ಸಿಗುವಾಗೆ ಸಿಗಬೇಕು ಅಂತ. ಇನ್ನೂ ಒಂದು ನನ್ನ ಹೋರಾಟ ಇದೆ, ಸಿನಿಮಾದಲ್ಲಿ ನಮಗೆ ಕೊಡ್ತಾ ಇಲ್ಲ, ಪ್ರಾದೇಶಿಕ ಭಾಷಾ ಚಿತ್ರಕ್ಕೆ ಒಂದೇ ಕೊಡ್ತಾ ಇದ್ದಾರೆ. ನಂದು ಈಗಲೂ ಸಿನಿಮಾದಲ್ಲಿ ನನ್ನ ಮೆಮೊರಾಂಡಮ್ ಕೊಟ್ಟು ಸಾಕಾಗಿದೆ. ಚೇಂಬರಿಗೂ ಕೊಟ್ಟಿದ್ದೇನೆ, ಮಂತ್ರಿಗಳಿಗೂ ಕೊಟ್ಟಿದ್ದೇನೆ. ಏನಂದರೆ ಕನ್ನಡಕ್ಕೆ ಕೊಟ್ಟಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ನಿರ್ದೇಶಕ, ತಂತ್ರಜ್ಞ ಇದೆಲ್ಲ ಪ್ರಶಸ್ತಿಗಳು ಕೊಡಬೇಕು ಅಂತ ನಮಗೆ ಒಂದು ಕೊಡ್ತಾರೆ ಸರ್. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಏನು ಪ್ರಯೋಜನ ಇದೆ? ಅದನ್ನೆಲ್ಲ ಚೇಂಜ್ ಮಾಡಬೇಕೆಂದು ಕೊಟ್ಟಿದೆ, ಬಟ್ ಇನ್ನೂ ಆಗಲಿಲ್ಲ. ಯಾವಾಗ ಆಗ್ತದ ಅದು ನನಗೆ ಗೊತ್ತಿಲ್ಲ. ಓಕೆ, ಈ ಮಧ್ಯದಲ್ಲಿ ಊರಿಗೆ ಹೋಗಿದ್ರಾ? ಹೇಳ್ತೇನೆ. ಇದೆಲ್ಲ ಆಯ್ತು. ಈ ಸಮಯದಲ್ಲಿ ಏನು ಮಾಡಿದೆ ಗೊತ್ತಾ ಸರ್, ಸಿನಿಮಾ ಮಾಡೋಣ ಅಂತೇಳಿ ಸ್ವಲ್ಪ ದುಡ್ಡೆಲ್ಲ ಆಯ್ತಲ್ಲ ಸರ್, ಒಂದು ಹುಂಬ ಧೈರ್ಯದಲ್ಲಿ ಅಟೆಂಪ್ಟ್ ಮಾಡಿದೆ ಸರ್. ಯಾರು ಒಂದು 2-3 ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಒಂದು ನಾನೇನು ಅಂತ ಒಂದು ಟ್ರೈ ಮಾಡಿದ್ದೆ. ನಾನೇನು ಸಿನಿಮಾದ ಹೆಸರೇ ನಾನೇನು, ನಂದೇ ಕತೆ ಗೀತೆ ಎಲ್ಲ ನಂದೇ. ಒಬ್ಬ ವೇಶ್ಯೆಯ ಮಗ ಸಮಾಜದಲ್ಲಿ ಅನುಭವಿಸುವ ನೋವುಗಳೇನು ಅಂತ ಕತೆ. ನಾನೇನು ಸರ್. 1 ವಾರ ಶೂಟಿಂಗ್ ಆಯ್ತು ಸರ್, ಡಾಮರ್ ಅಲ್ಲಿ ಸ್ಟಾಪ್. ನೀವೇ ಡೈರೆಕ್ಷನ್? ನಾನೇ ಡೈರೆಕ್ಷನ್, ನಾನೇ ಹೀರೋ ಸರ್ ಎಲ್ಲವೂ. ಆಮೇಲೆ 4-5 ಜನ ಪ್ರೊಡ್ಯೂಸರ್ಗಳಂತ, ಇವ್ರು ಯಾರು ದುಡ್ಡೇ ಹೊಡಿಲ್ಲ ಸರ್. ನನ್ನದು ದುಡ್ಡು ಖಾಲಿ ಆಯ್ತು. ಮರಳಿ ಯತ್ನ ಮಾಡುವಂತ ಯಾರನ್ನ ಹಿಡಿದು ಇನ್ನು ಓ ಮೈ ಡಾರ್ಲಿಂಗ್ ಅಂತೇಳಿ ಮಾಡ್ಕೋದೆ. ಇನ್ನೊಬ್ಬ ಹೀರೋ, ಅದೇ ಕತೆನಾ? ಅಲ್ಲ, ಬೇರೆ ಕತೆ, ಇನ್ನೊಂದು ಬೇರೆ ಕತೆ. ಆದರೆ ಟ್ರ್ಯಾಂಗಲ್ ಲವ್ ಸ್ಟೋರಿ ಅಂತ ಓ ಮೈ ಡಾರ್ಲಿಂಗ್ ಅಂತ ಇದು ಮಾಡಿ ಅದು ಮಾಡಲಿಕ್ಕೆ ಹೋದೆ ಸರ್. ಅದು ಸಿನಿಮಾ ಎಲ್ಲ ಆಯ್ತು, ಮುಹೂರ್ತ ಎಲ್ಲ ಆಯ್ತು, ಮತ್ತೆ ಸೆಟ್ ಇರಲೇ ಇಲ್ಲ. ಅಂದ್ರೆ ಯಾರು ದುಡ್ಡಿಲ್ಲ ಸರ್, ಮತ್ತೆ ಪೈಸೆ ಅನುಭವ ಇಲ್ಲ ನನಗೆ. ಇನ್ನೂ ಇದು ಕಷ್ಟ ಆಗ್ತದೆ ಅಂತ ಗೊತ್ತಾಯ್ತು. ನಾನು ಕಾಗದ ಬರ್ತೇನೆ ಊರಿಗೆ, ನಾನು ಊರಿಗೆ ಬರ್ತೇನೆ ಅಂತ. ಇದೊಂಥರ ಭ್ರಮ ನಿರಸನ ಆಯಿತು. ಸೀದಾ ಊರಿಗೆ ಹೋದೆ ಸರ್. ಊರಿಗೆ ಹೋಗಿ ಪ್ರೈವೇಟಾಗಿ ಭೋಪಾಲ್ ಯೂನಿವರ್ಸಿಟಿ ಅಲ್ಲಿಗೆ ಕಟ್ಟಿದೆ. ಆವಾಗ ಅಂದರೆ ಏನಂದರೆ PUC ಫಸ್ಟಿಗೆ PUC ಕಟ್ಟಬೇಕು, ಆಮೇಲೆ PUC ಆಗಿದ್ರೆ ಡಿಗ್ರಿ ಗೇಟ್ವೆ ಅದನ್ನು ಕಟ್ಟಿದೆ. ಅದನ್ನೇ ಹಾಗೆ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಹೋದ ತಕ್ಷಣ ಇವರು ರಾಜಕೀಯದವರು ನನ್ನನ್ನು ಹಿಡ್ಕೊಂಡು ಬಿಟ್ಟರು ಸರ್. ಯೂತ್ ಕಾಂಗ್ರೆಸ್ಸಿಗೆ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಮಾಡಿಬಿಟ್ರು. ಉಡುಪಿ ಬ್ಲಾಕ್ ಯೂತ್ ಕಾಂಗ್ರೆಸ್. ಆವಾಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ಅದೇ, ಆಮೇಲೆ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟರಿ ಅದೇ, ಆಮೇಲೆ ಮೇಯ್ನ್ ಕಾಂಗ್ರೆಸ್ ಇದೆಲ್ಲ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೇಯ್ನ್ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟರಿ ಅದೇ ಸರ್. ಟಕ್ 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 ಅಂತ ಸರ್ ತಲೆಯಲ್ಲಿ ಒಂದು ಭ್ರಮೆ ಬಂತು ಸರ್. ನೆಕ್ಸ್ಟ್ MLA ನಾನೇ. ನನ್ನ ಸ್ಪೀಚ್ ಅಂದರೆ 3 ಗಂಟೆ ಸ್ಪೀಚ್ ಸರ್. ಅದರ ಮೊದಲು ಒಂದು ಘಟನೆ ಏನಾಯ್ತು ಅಂದರೆ ಸರ್, 1982ನೇ ಇಸವಿ ಡಿಸೆಂಬರ್ 31 ಇದೇ ಟೈಮು. ರಾಜೀವ್ ಗಾಂಧಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸ. ಆವಾಗ ಸಂಜಯ್ ಗಾಂಧಿ ತೀರಿ ಹೋಗಿದ್ರು. ರಾಜೀವ್ ಗಾಂಧಿ ಅವರು AICCಯ ಜನರಲ್ ಸೆಕ್ರೆಟರಿ. ತುಂಬ ಸ್ಟ್ರಿಕ್ಟ್ ಸರ್, ವೇದಿಕೆಯ ಮೇಲೆ ಯಾರೂ ಇರಲಿಕ್ಕಿಲ್ಲ, ವೇದಿಕೆಯನ್ನೆಲ್ಲ ಸುತ್ತ ಬಾಂಬ್ ಗಿಂಬಿಡ್ತಾರೆ ಅಂತೇಳಿ ಅಷ್ಟು ಸ್ಟ್ರಿಕ್ಟ್ ಸರ್. ನನಗೆ ಕುಂದಾಪುರಕ್ಕೆ ಅವರು ಬರುವಾಗ ಸರ್ ವೇದಿಕೆ ಖಾಲಿ ಸರ್, ಸುಧಾಕರ್ ನಂಜಿ ವೇದಿಕೆ ಹತ್ತಬೇಕು, ನಾನು ಭಾಷಣ ಮಾಡಬೇಕು. ರಾಜೀವ್ ಗಾಂಧಿಯವರ ವೇದಿಕೆಗೆ ಎಂಟ್ರಾದಾಗ ನಾನು ಇಮಿಡಿಯೇಟ್ ಕಟ್ ಮಾಡಿ ಅಲ್ಲಿಂದ ಹೋಗಬೇಕು ಬ್ರಹ್ಮಾವರ, ಅಲ್ಲಿನ ಖಾಲಿ. ನಾನು ಹೀಗೆ 12 ಗಂಟೆಯ ಹೊತ್ತಿಗೆ ಉಡುಪಿಯಲ್ಲಿ ನಂದು ಕೊನೆಯದ್ದು ಅವತ್ತು ಅವ್ರು ಬಂದರು ಸರ್. ಬಂದು ನಾನು ವೇದಿಕೆಯಿಂದ ಇಳಿವಾಗ ಟೇರೋ ಅಂದರು. ನಿಂತೇನೋ ಅಂದರು, ಕರೆದ್ರು. ಅವ್ರಿಗೆ ಗೊತ್ತಾಯ್ತು ಪೈಲಟ್ ಸ್ಪೀಕರ್ ನಾನು. ನನ್ನ ಕೈ ಹಿಡಿದು ಹ್ಯಾಪಿ ನ್ಯೂ ಇಯರ್. ರಾಜೀವ್ ಗಾಂಧಿ ಅವರು ಅದು ಹೇಳಿದಾಗ ಸರ್ ನನಗೆ ತಲೆಗೆ ಅಡರಿ ಹೋಯಿತು ಸರ್.
ನೆಕ್ಸ್ಟ್ MLA ಸೀಟ್ ಸಿಗ್ತದೆ ನನಗೆ ಅಂತ. ಬಟ್ ಒಂದು ಗೊತ್ತಾಯ್ತು ಸರ್ ನನಗೆ, ರಾಜಕೀಯದಲ್ಲಿ ಜಾತಿ ಮತ್ತು ದುಡ್ಡು ಬೇಕು. ನಿಮ್ಮ ಎಜುಕೇಷನು, ನಿಮ್ಮ ಬ್ರಿಲಿಯನ್ಸ್ ಎಲ್ಲ ಸುಳ್ಳು ಸರ್. ಯಾಕಂದರೆ ಸಿಂಪಲ್ ಇದೆ ಸರ್, IAS ಕಷ್ಟಪಟ್ಟು ಪಾಸ್ ಆಗಿರ್ತಾನೆ, 8ನೇ ಕ್ಲಾಸ್ ಕಲ್ತವನು ಮಿನಿಸ್ಟರ್ ಆದಾಗ IAS ಅವನಿಗೆ ಸೆಲೆಕ್ಟ್ ಕೊಡ್ತಾರೆ. ಇದು ರಾಜಕೀಯ. ನನಗೆ ಬ್ರಹ್ಮನಿರಸನ ಆಗೋಯ್ತು ಸರ್. ಯಾವುದು ಬೇಡ, ಇನ್ನು ಯಾರದ್ದು ಸಾವಸನು ಬೇಡ, ಯಾವ ರಾಜಕೀಯನೂ ಬೇಡ, ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ಸರ್ ಮುಂಗಾರು ಅಂತ ಒಂದು ಪತ್ರಿಕೆ 1984 ಇಲ್ಲಿ ಮಂಗಳೂರಲ್ಲಿ ಒಡ್ಡರ್ಸೆ ರಘುರಾಮ ಶೆಟ್ಟಿ ಅಂತೇಳಿ ಪ್ರಜಾವಾಣಿಯಲ್ಲಿದ್ದ ಎಕ್ಸ್ಟ್ರಾರ್ಡಿನರಿ ಪತ್ರಕರ್ತ. ಅವರು ಒಂದು ಜನಶಕ್ತಿಯ ಬೆಳೆ ತೆಗೆಯುವ ಮುಂಗಾರು ಅಂತ ಓದುಗರ ಒಡೆತನದ ಪತ್ರಿಕೆ ಅಂತ ಸ್ಟಾರ್ಟ್ ಮಾಡಿದ್ರು 84ರಲ್ಲಿ. ಇಂಟರ್ವ್ಯೂ ಮಾಡಿದ್ರು ಸರ್. ಇಂಟರ್ವ್ಯೂವಲ್ಲಿ ನಾನು ಹೋದೆ, ಒಂದು ಅರ್ಜಿ ಹಾಕಿದ್ದೆ, ನನಗೂ ಇಂಟರ್ವ್ಯೂಗೆ ಬಂತು. ಇಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ರಿ ಅಷ್ಟೊತ್ತಿಗೆ ಜನವಾಣಿಲೆಲ್ಲ? ಅದೆಲ್ಲ ಬಿಟ್ಟು ನಾನು ಊರಿಗೆ ಬಂದ್ಬಿಟ್ಟು ರಾಜಕೀಯ ಎಲ್ಲ ಬಂತಲ್ಲ ಸರ್. ಅದೇ ಊರಲ್ಲೇ ಇದ್ದೆ, ಬರಲಿಲ್ಲ ಈ ಕಡೆ. ಬೇಡ, ಮನೋಹರ್ ಸಂಪರ್ಕ ಆಯ್ತಾ? ಮನೋಹರದ ಅಪರೂಪಕ್ಕೆ ಒಂದು ಸಂಪರ್ಕ ಇತ್ತು ಅಷ್ಟೇ, ಆಮೇಲೆ ಸಂಪರ್ಕ ಇಲ್ಲ, ಸಂಪರ್ಕ ಕಟ್ ಆಗಿತ್ತು. 84ಕ್ಕೆ ನಾನು ಮುಂಗಾರಿಗೆ ಸೇರುವಾಗ ಮನೋಹರ್ ಮುಂಗಾರಿಗೆ ಬಂದರು. ಅವರು ಕಾರ್ಟೂನಿಸ್ಟ್ ಆಗಿ ಬಂದರು. ಆಮೇಲೆ ಮುಂಗಾರಲ್ಲಿದ್ದ ಪತ್ರಕರ್ತರು ಸರ್ ಇಂದುಧರ್ ಹೊನ್ನಾಪುರ್, NS ಶಂಕರ್, ಮಹಾಬಲೇಶ್ವರ್ ಕಾಟ್ರಹಳ್ಳಿ. NS ಶಂಕರ್ ಅವರು ಇವಾಗ ಹೇಗಿದ್ದಾರೆ ಸರ್? ಸರ್ ಸ್ವಲ್ಪ ಹುಷಾರಿಲ್ಲ, ಬಟ್ ಸರ್ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಪತ್ರಕರ್ತ ಸರ್. ಅವರು ಸಿನಿಮಾನ ಮಾಡಿದ್ರು ಗೊತ್ತಾ? ಅವರು ಸಿನಿಮಾ ಉಲ್ಟಾ ಪಲ್ಟಾ ಭಾಳ ಮತ್ತು ಭಾಳ ಒಳ್ಳೆಯ ವ್ಯಕ್ತಿ ಸರ್. ಅವರಿಂದ ಕಲಿಯುವಂಥದ್ದು ತುಂಬ ಇದೆ ಸರ್, ನನಗೂ ಇದೆ, ನನಗೆ ಭಾಳ ಅವರ ಬಗ್ಗೆ ಗೌರವ. ಆಮೇಲೆ ಇನ್ನೊಂದು ಇವರು ಸರ್, ನಮ್ಮ ಜೈನುಲ್ಲಾ ಬಳ್ಳಾರಿ, ಆಮೇಲೆ ಕೃಪಾಕರ ಸೇನಾನಿ, ಪುಟ್ಟರಾಜು, ಆಮೇಲೆ ದಿನೇಶ್ ಅಮೀನ್ ಮಟ್ಟು, ಸಿದ್ದರಾಮಯ್ಯವರು ಇದಾಗಿದ್ರಲ್ಲ, ಆಮೇಲೆ BM ಹನೀಫು ಪ್ರಜಾವಾಣಿ ಸುಧದಲ್ಲಿದ್ದರು, ಆಮೇಲೆ TK ತ್ಯಾಗರಾಜು ಸರ್, ಒಬ್ಬರಿಗಿಂತ ಒಬ್ಬರು ಬ್ರಿಲಿಯಂಟ್ ಘಟಾನುಘಟಿಗಳೇ ಎಲ್ಲರೂ ಸರ್, ಘಟಾನುಗಳು. ಪತ್ರಿಕೆ ಪ್ರಾರಂಭವಾಗುವಾಗ ನನಗೆ ಒಡ್ಡರ್ಸಿ ಅವರು ಏನು ಹೇಳಿದರು ಅಂದರೆ, ನೀನು ಉಡುಪಿಗೆ ಯಾಕೆ ಹೋಗಿದ್ದು, ನಮ್ಮ ಮನೆಯಲ್ಲೇ ಇರು ಅಂತ ಹೇಳಿದರು. ನನ್ನನ್ನು ಬೇಗ ಹಚ್ಕೊಂಡು ಬಿಟ್ಟರು ಅವರು ಒಡ್ಡರ್ಸಿ ಅವರು. ಅವರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿದ್ದರು. ನಿಮ್ಗೆ ಗೊತ್ತಿರ್ಬೋದು, ಒಡ್ಡರ್ಸಿ ಅವರ ಮಗನೇ ಮಧುಕರ್ ಶೆಟ್ಟಿ ಅಂತ ಲೋಕಾಯುಕ್ತ IPS ಆಗಿ ತೀರ್ಕೊಂಡ್ರು ನೋಡಿ ಸರ್, ಒಡ್ಡರ್ಸಿ ಅವರ ಮಗು. ಆ ಮಧುಕರ್ ಶೆಟ್ಟಿಯನ್ನು ನಾನು ಎತ್ತಿ ಆಡಿಸಿದ್ದೀನಿ ಸರ್. ಆ ಮಗುನ ಅವಾಗ ಚಿಕ್ಕ ಹುಡುಗಾಗ. ಆಮೇಲೆ ನಾನು ಒಡ್ಡರ್ಸಿ ಅವರ ಮನೆಯಲ್ಲಿ ಇದ್ದೆ. 3 ತಿಂಗಳಲ್ಲಿ ಇವ್ರದ್ದು ಏನೋ ಒಂದು ಡಿಸ್ಪ್ಯೂಟ್ ಆಯಿತು, ಅದು ದೊಡ್ಡ ಕತೆ, ಅದು ಬಿಡಿ. ಬೆಲ್ಲ ಬಿಟ್ಟು ಹೋದ್ರು ಸರ್. ನಾವು 7-8 ಜನ ಮಾತ್ರ ಉಳ್ಕೊಂಡೆವು. GK ಮಧ್ಯಸ್ಥರು, ದಿನೇಶ್, ನಾನು, ತ್ಯಾಗರಾಜು, ಮತ್ತೆ ಬಂದರು ನಮ್ಮ ಯಶವಂತ್ ಬೋಳೂರು, ಆಮೇಲೆ ಚಿದಂಬರ್ ಬೈಕಂಪಾಡಿ, ಹನೀಫ್ ಎಲ್ಲ ಉಳ್ಕೊಂಡ್ರು. ನಾವು ಸರ್ ಡೇ ಆ್ಯಂಡ್ ನೈಟ್ ಬಿಟ್ಟು 1 ತಿಂಗಳಲ್ಲಿ ಮಲಗಲಿಲ್ಲ ಎಲ್ಲರೂ ಸರ್. ಅಲ್ಲಿಯೇ ಪೇಪರ್ ಬಂಡಲ್ ಮೇಲೆ ಪತ್ರಿಕೆಯನ್ನು ಹೊರಗೆ ತಂದೆವು ಸರ್. ಎಕ್ಸ್ಟ್ರಾರ್ಡರಿ. ಅದು ಡೈಲಿ ಪೇಪರಾ? ಹೌದು, ಡೈಲಿ ಪೇಪರ್. ಓಕೆ, ಡೈಲಿ ಪೇಪರ್. ರಾತ್ರಿ 12 ಗಂಟೆಗೆ ಪ್ರಿಂಟಿಗೆ ಹೋಗೋದು. ಪತ್ರಿಕೆ ಭಾಳ ಇದಾಯಿತು. ಅಲ್ಲೇ ಇದ್ದೆವು. ಇನ್ನು ಯಾವುದು ಬೇಡ ಅಂತೇಳಿ ಪತ್ರಿಕೆ ಅಲ್ಲಿ ಇಂದಿರಾ ಗಾಂಧಿಯವರು ತೀರಿ ಹೋದರು. ಮನಸ್ಸಿಗೆ ಭಾಳ ನೋವಾಯಿತು, ಯಾಕಂದ್ರೆ ಹತ್ತಿರದಲ್ಲಿ ನೋಡಿದಲ್ವ. ಅದಾದಮೇಲೆ ಒಂದು 3-4 ವರ್ಷ ಮಾಡುವಾಗ ಅದು ಬೇಜಾರಾಯ್ತು ಸರ್ ಪತ್ರಿಕೆ ರಂಗ. ಯಾಕಂದರೆ ನಾವು ಎಣಿಸಿದ್ದು ಏನಂದರೆ, ಆಗಿನ ಕಾಲದಲ್ಲಿ ಭ್ರಷ್ಟಾಚಾರವನ್ನು ತೊಡೆದು ಹಾಕಬೇಕು, ಆಮೇಲೆ ಬಂಡವಾಳಶಾಹಿಗಳ ಎದುರು ತಲೆ ತಗ್ಗಿಸಬಾರ್ದಂತ ಅಂತ ಹೇಳಿ ನಾನು ಹಿಂದೇನೂ 1-2 ಪತ್ರಿಕೆ ಮಾಡಿದ್ದೆ. ಒಂದು ಬಯಲು ಅಂತ ಒಂದು ಪತ್ರಿಕೆ ಮಾಡಿದ್ದೆ ವೀಕ್ಲಿ. ಆಮೇಲೆ ಬೆಂಗಳೂರಲ್ಲಿರುವಾಗ ಒಂದು ಅಭಯವಾಣಿ ಅಂತೇಳಿ ಸಾಂಸ್ಕೃತಿಕ ಬಗ್ಗೆ ಒಂದು ಪತ್ರಿಕೆ ಮಾಡಿದ್ದೆ. ಅದು ಸ್ವಲ್ಪ ನಡೀಲಿಲ್ಲ ಅದೇನು. ಆಮೇಲೆ ಇದು ಆಸೆಯಲ್ಲಿ ಹೋದೆ, ಬ್ರಹ್ಮನಿರಸನ ಆಯಿತು. ಆಮೇಲೆ ಬಟ್ ಕಲಿತೆ, ನಾನು ತುಂಬ ಕಲಿತೆ ಅದರಲ್ಲಿ ಪತ್ರಿಕಾರಂಗದ. ಯಾಕಂದರೆ ಒಡ್ಡರ್ಸಿಯವರು ಇದ್ದರು. ಆಮೇಲೆ ಒಡ್ಡರ್ಸಿಯವರ ಹೆಂಡತಿ ಮಕ್ಕಳೆಲ್ಲ ಬಂದಾಗ ನಾನು ಮತ್ತೆ ಬೇರೆ ರೂಮ್ ಮಾಡಿಕೊಂಡು ಇದ್ದೆ. ಮತ್ತೆ ಅದನ್ನು ಬಿಟ್ಟುಬಿಟ್ಟೆ ಸರ್. ಅದನ್ನು ಬಿಟ್ಟು ಇನ್ನು ಏನು ಮಾಡೋದು, ಸಿನಿಮಾ ಮಾಡಲೇಬೇಕು ಹೇಳುವಂಥ ಒಂದು ಉದ್ದೇಶ ಸ್ಟಾರ್ಟ್. ಅಷ್ಟೊತ್ತಿಗೆ ಪುನಃ ಈ ರಾಜಕೀಯದವರು ಪುನಃ ಬಂದು ನನ್ನ ಕರೆದ್ರು. ನಾನು ಫ್ರೀ ಇದ್ದಾಗ ಬರೋದು. ನಾನು ಹೇಳಿದೆ ಬೇಡ ಅಂತೇಳಿ. ನಾನು ಆಸ್ಕರ್ ಫೆರ್ನಾಂಡಿಸಿಗೆ ಭಾಷಣಗಾರ, ಮನೋರಮ ಮೊದ್ದರಾಜಿಗೆ ಭಾಷಣಗಾರ, ಪೊಲಿಟಿಕಲ್ ಸೆಕ್ರೆಟರಿ, ವೀರಪ್ಪ ಮೊಯ್ಲಿ ಫಂಕ್ಷನ್ಗೆ ಭಾಷಣಗಾರ, ರಮಾನಾಥರಿಗೆ ಭಾಷಣಗಾರ, ಎಲ್ಲರಿಗೂ ಭಾಷಣ ಮಾಡಿದ್ದೀನಿ. ಅಂದರೆ ಪಕ್ಷಾತೀತವಾಗಿ ಮಾಡ್ತಾ ಇದ್ರು? ಇಲ್ಲ, ಕಾಂಗ್ರೆಸ್ಸೇ. ಪಕ್ಕ ಕಾಂಗ್ರೆಸ್? ಪಕ್ಕ ಕಾಂಗ್ರೆಸ್ಸೇ. ನಾವು ನಮ್ಮ ಮನೆಯೇ ಕಾಂಗ್ರೆಸ್, ಪಕ್ಕ ಕಾಂಗ್ರೆಸ್ ಆಗಿ. ಈಗ ಇದ್ರೆ ಮತ್ತೆ ನಾನು ರಾಜಕೀಯ ಬಿಟ್ಟುಬಿಟ್ಟೆ, ಮತ್ತೆ ಹೇಳ್ತೇನೆ ಮತ್ತೆ. ಆಮೇಲೆ ರಾಜೀವ್ ಗಾಂಧಿಯವರು ತೀರಿಕೊಂಡಾಗ ಇಡೀ ಉಡುಪಿಯಲ್ಲಿ ನಾವೆಲ್ಲ ಮೆರವಣಿಗೆ ಬಂತು ಸರ್, ರಥಬೀದಿಗೆ. ಎಲ್ಲರೂ ಇದ್ರು, ಮಿನಿಸ್ಟರ್ಗಳು ಯಾರು ಇಲ್ಲ, ನಾನು ಒಬ್ಬನೇ ಸ್ಪೀಚ್ ಸರ್, ಓನ್ಲಿ ಒನ್ ಮ್ಯಾನ್. ತುಂಬ ಬೇಜಾರಾಯಿತು, ಯಾಕಂದರೆ ನನ್ನ ಕೈ ಹಿಡಿದು ಇದು ಮಾಡಿದವರು. ಬಟ್ ನನಗೆ ಆಮೇಲೆ ಮತ್ತೆ ಗೊತ್ತಾಯಿತು, ದುಡ್ಡು ಮತ್ತು ನಮ್ಮ ಹತ್ರ ಇಲ್ಲ, ಜಾತಿಯ ಬೆಂಬಲಗಳು ಕೂಡ ಇಲ್ಲ, ಮತ್ತು ರಾಜಕೀಯ ನಮಗೆ ಹೇಳಿದ್ದು ಅಲ್ಲ. ನಾನು ಕಲಾವಿದ ಅಂತಲೇ ನನಗೆ ತಲೆಯಲ್ಲಿತ್ತು, ನಾನು ರಾಜಕೀಯ ನನಗೆ ಅಲ್ಲ ಅಂತ ನನಗೆ ಒಂದು ಮನಸ್ಸಿಗೆ ಬಂತು ಸರ್. ಆಗೋದಿಲ್ಲ ನಂತರ ಸುಳ್ಳು ಹೇಳಲಿಕ್ಕೆ, ಅದೆಲ್ಲ ನಮ್ಮ ಸಾಧ್ಯ ಇಲ್ಲ, ನೋಡೋಣ ಅಂತೇಳಿ ಸಿನಿಮಾ ಮಾಡೋಣ ಅಂತೇಳಿ ಪುನಃ ಹುಚ್ಚು ಶುರು.
ಪುನಃ ಈ ಸಲ ಮನೆಯಲ್ಲಿ ಹೇಳಿದೆ, ನಾನು ಸಿನಿಮಾ ಮಾಡ್ತೀನಿ, ದುಡ್ಡು ಕೊಡಬೇಕು. ನಮ್ಮ ಅಪ್ಪ ಹೇಳಿದ್ರು, ಬೇಡ ಕಣ ನಿನಗೆಲ್ಲ, ನೀನು ಬೇರೆ ಬಿಸ್ನೆಸ್ ಮಾಡ್ತೀಯ, ಅಂಗಡಿ ಮಾಡ್ತೀಯ, ಲೈಬ್ರರಿ ಮಾಡ್ತೀಯ, ಏನು ಮಾಡ್ತೀಯ ಹೇಳು, ಬೇಡ ಸಿನಿಮಾ ಬೇಡ. ಎಷ್ಟು ಹೇಳಿದ್ರು ಹಠ ಹಿಡಿದೆ. ಆಯಿತು, 5 ಲಕ್ಷ ಕೊಡ್ತೇನೆ. ಅಪ್ಪ ಬಂಡವಾಳ 5 ಲಕ್ಷದಲ್ಲಿ ಸಿನಿಮಾ ಆಗೋದಿಲ್ಲ ಅಲ್ಲ. 10 ಲಕ್ಷ ನಮ್ಮದು ಬಜೆಟ್ ಅಂತ 89 ಇಸ್ವಿ 89-90. ಓಕೆ, 5 ಲಕ್ಷ ಸಿಕ್ತಲ್ಲ. ಫ್ರೆಂಡ್ಸ್ಗಳ ಹತ್ರ ಅವರು ಇವ್ರ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಕೇಳೋಣ, ಹಾಗೆ ಎಲ್ಲ ಆಯಿತು. ಮನೋಹರ್ ಪಾಪ ತುಂಬ ಹೆಲ್ಪ್ ಮಾಡಿದರು. ಅವ್ರು ಬಂದರು, ಮ್ಯೂಸಿಕ್ ಮಾಡಿದರು, ನನ್ನ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದರು, ಎಲ್ಲ ಇದು ಮಾಡಿದರು. ಹಾಗಾಗಿ ನಾನೇ ಹೀರೋ, ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟ್ರು, ನಾನೇ ಹಾಡು ಬರ್ತಿದ್ದು, ಆಯಿತಾ. ಆಮೇಲೆ ಚರಣ್ ಅಂತೇಳಿ ಒಬ್ಬರು ಮ್ಯೂಸಿಕ್ ಮಾಡಿದರು, ಮನೋಹರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದರು. ಆಮೇಲೆ ಆನಂದ್ ಅಂತೇಳಿ ಕ್ಯಾಮ್ರಾಮ್ಯಾನು. ಅಂಜಲಿ ಆಗ ಫೇಮಸ್, ಅನಂತ ನಾವಂತರ ಬಂದು ಭಾಳ ಫೇಮಸ್, ಅವರೇ ಹೀರೋಯಿನು. ಆಮೇಲೆ ಇವರು ಸೀಕೈ ಗೀತಾ ಅವರು, ಅವ್ರಾಗ ಎಂಟ್ರಿ ಸಿನಿಮಾಕ್ಕೆ ಅಪ್ಪು ಅಂತ ಸ್ಟಾರ್ಟಿಂಗ್ ಇಟ್ಟಿದ್ದು. ಅಪ್ಪು ನಿಮ್ಗೆ ಮನೇಲಿ ಕರಿತಿದ್ರು ಅಪ್ಪು ಅಂತ, ಅದಕ್ಕೆ ಅದನ್ನೇ ಇಟ್ಟೆ. ಒಬ್ಬ ಮುಗ್ಧ ಹುಡುಗ, ಅವನದು ಏನು ಇನ್ನೋಸೆನ್ಸ್ ಇದೆ ಅದನ್ನೇ ಒಂದು ಕತೆ ಮಾಡಿ ಕಾಮಿಡಿ, ಫುಲ್ ಕಾಮಿಡಿ. ಆಮೇಲೆ ಅನಿತಾ ರಾಣಿ ಅವರಿದ್ದರು. ಆಮೇಲೆ ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಲ್ಲಿದ್ದರು. ಹಾಗೆ ಅದು ಸಿನಿಮಾ ಆಯಿತು. ನನ್ನ ಹತ್ರ ದುಡ್ಡು ಖಾಲಿ ಆದಮೇಲೆ ಸರ್, ಕೆಲವರೆಲ್ಲ ಅದರಲ್ಲಿ ನಾವೆಲ್ಲ ಇದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆ್ಯಕ್ಟ್ ಮಾಡಿದರು. ಯಾರೂ ಕೊಡಲಿಲ್ಲಲ್ಲ ಸರ್ ದುಡ್ಡು. ಅಯ್ಯೋ ಸರ್, ನನಗೆ ತಲೆ ಆ ಕಡೆ ಮನೆಗೆ ಹೋಗುವಾಗಿಲ್ಲ, ಈ ಕಡೆ ಇದಿಲ್ಲ. ಎಷ್ಟು ಇನ್ವೆಸ್ಟ್ಮೆಂಟು ಸರ್? ನಾನು 5 ಲಕ್ಷ ನಂದು ಖಾಲಿ, ಅಪ್ಪ ಕೊಟ್ಟದ್ದು. ಇವ್ರು ಯಾರು ಕೊಡಲೇ ಇಲ್ಲ ಸರ್, ಎಲ್ಲ ಶೂಟಿಂಗ್ ಮುಗಿದ ಮೇಲೆ ಕೊಡ್ತೇನೆ ಅಂತ ಹೇಳಿದರು ಸರ್. ನಾನು ಸರ್ ನಂಬಿದೆ, ಯಾರು ಕೊಡಲಿಲ್ಲ. ಆಮೇಲೆ ಬೆಂಗಳೂರಲ್ಲಿ ಬಂದೆ, ಇಲ್ಲಿ ಹಾಗೆ ಪರಿಚಯ ಆಯ್ತಲ್ಲ ಸಿನಿಮಾದೆಲ್ಲ, ಬಂದು ಇಲ್ಲಿ ಸೀರಿಯಲ್ಗಳು ಅದು ಇದೆಲ್ಲ ಹಿಡ್ಕೊಂಡು ಮಾಡಿ ಅಂತೂ ಸರ್ ಆ ಸಿನಿಮಾ 6-7 ವರ್ಷ ಇಳಿಯಿತು ಸರ್. ರಿಲೀಸ್ ಆಯ್ತಾ? ರಿಲೀಸ್ ಆಯಿತು. ರಿಲೀಸ್ ಆಗುವಾಗ ಹೆಸರು ಬದಲಾವಣೆ ಮಾಡಿತ್ತು. ಏನು? ಹೀಗೊಂದು ಪ್ರೇಮ ಕತೆ. ಹೀಗೊಂದು ಪ್ರೇಮ ಕತೆ ಇಲ್ಲಿ ಯೂಟ್ಯೂಬಲ್ಲಿ ಇದೆಯಾ ಸರ್? ಅದು ಯೂಟ್ಯೂಬಲ್ಲಿ ಆಗೆಲ್ಲ ಇದಿಲ್ಲ, ರೋಲ್ ಅಲ್ಲ ಸರ್. ನಾನು ಟಿ ವಿ ರೇಸ್ ಮಾರಿದ್ದೆ ಆವಾಗಲೇ. ಓಕೆ, ಆವಾಗಲೇ ನನಗೆ 3 ಲಕ್ಷ ಸಿಕ್ತು. ಓಹೋ, ನನಗೆ ಎಷ್ಟು ಖರ್ಚಾಯ್ತು ಬಜೆಟ್ ಪಿಕ್ಚರ್ಗೆ? ಸರ್ ಬಜೆಟ್ ಒಂದು 10-12 ಲಕ್ಷ ಆಯ್ತು ಸರ್. ಸಬ್ಸಿಡಿ ಸಿಗಲಿಲ್ಲ. ಸಬ್ಸಿಡಿ ಸಿಗಲಿಲ್ಲ. 3 ಲಕ್ಷ ಇದು ಸಿಕ್ತು. ಪಿಕ್ಚರ್ ಅಷ್ಟೇ. ಅದು ಎಲ್ಲೋ ಅದು ಪೋಸ್ಟ್ರು ಗೀಸ್ಟ್ರು ಏನೂ ಇಲ್ವಾ? ಎಲ್ಲ ಇದೆ 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 ಎಲ್ಲ 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 ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟಿದ್ದೀನಿ. ಓಕೆ ಓಕೆ. ಅಷ್ಟೊತ್ತಿಗೆ ಮನೋಹರ್ ಅವರು ಇಂದ್ರಧನುಷ್ ಸಿನಿಮಾ ಮಾಡ್ಲಿಕ್ಕೆ ಅವರು. ಹಾಂ, 90s ಅಲ್ಲಿ. ಹೌದು, 90s. ಅಷ್ಟೊತ್ತಿಗೆ ನಾನು ಸೀರಿಯಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ನಾಗರಿಕ ಅಂತ ಸೀರಿಯಲ್. ಆಗ ದೂರದರ್ಶನ ಅಲ್ವಾ, ಒಬ್ಬರು KV ಪ್ರಭು ಅಂತ ಅವರು ಅಂತರಂಗದ ಮೃದಂಗ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ರಿಲೀಸ್ ಆಗಲಿಲ್ಲ ಪಾಪ. ಅವರು ನನ್ನನ್ನು ಕರೆದು ನೀವು ಸೀರಿಯಲ್ ಮಾಡಿ ಅಂತೇಳಿ ನಾನು ದೂರದರ್ಶನಕ್ಕೆ ಹೋದೆ. ಅವರು ಪ್ರಭು ಅವರಿಂದಾಗಿ ನನಗೆ ಉಷಾ ಕಿಣಿ ಅಂತೇಳಿ ಅವ್ರ ಪರಿಚಯ, ದೂರದರ್ಶನದಲ್ಲಿ ಇದ್ರು ಇನ್ಚಾರ್ಜ್. ಆವಾಗ ಏನಿತ್ತಂದ್ರೆ ಏನು ಗೊತ್ತು ಸರ್, ಈ ಡಯಲಾಗ್ ಬರಿಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬೈಲಿಕ್ಕಿಲ್ಲ ದೂರದರ್ಶನದಲ್ಲಿ. ಆಮೇಲೆ ಸಿಗರೇಟು, ಮೂಢನಂಬಿಕೆಗಳು ಇದನ್ನೆಲ್ಲ ವಿರೋಧಿಸಿ ಬರಿಬೇಕು. ನಾನು ಬರೆಯೋದು ನೋಡಿ ಅವರು ನನಗೊಂದು 100-150 ಎಪಿಸೋಡ್ ಡೈಲಾಗ್ ಕೊಟ್ಟರು ಸರ್. ಸರ್ ಒಳ್ಳೆ ಪೇಮೆಂಟ್ ದೂರದರ್ಶನ, ಒಳ್ಳೆ ಪೇಮೆಂಟ್. 500-600 ಅಂದ್ರೆ ಆಗ ಏನು ಸರ್ ನನಗೆ, ಈಗ 10,000 ರೂಪಾಯಿ ಥರ ಸರ್. ಒಳ್ಳೆ ದುಡ್ಡು ಮಾಡಿದೆ ಸರ್. ಸೊ ನೀವು ಅಫಿಷಿಯಲ್ ಆಗಿ ಬೆಳ್ಳಿ ತೆರೆದಲ್ಲಿ ಕಾಣಿಸ್ಕೊಂಡಿದ್ದ ಮೊದಲನೇ ಸಿನಿಮಾನೇ ಅದೇ ಹೀಗೊಂದು ಪ್ರೇಮ ಕತೆ. ನೀವೇ ನಟ, ನಿರ್ದೇಶಕ, ನಿರ್ಮಾಪಕ, ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡು ಎಲ್ಲ ಎಲ್ಲ ನಾನೇ. ಕೊನೆಗೆ ಪ್ರೇಕ್ಷಕನು ನಾನೇ ಆಗ್ಬಿಟ್ಟು ಆಯ್ತಲ್ಲ ಸರ್. ಅದಾದ್ಮೇಲೆ ಸೀರಿಯಲ್ ಮಾಡಿದೆ. ಅಷ್ಟೊತ್ತಿಗೆ ಮನೋಹರ್ ಮ್ಯೂಸಿಕಲ್ಲಿ ಭಾಗ ಟಾಪ್ ಅಲ್ಲಿದ್ದರು. ಆಮೇಲೆ ಮನೋಹರ್ ಹೇಳಿದ್ರು ಹೀಗೆ ಅಷ್ಟೊತ್ತಿಗೆ ಏನಾಯ್ತು ಅಂದರೆ ಸರ್, ಮದುವೆ ಆಯ್ತು ನನಗೆ. ಮನೆಯವರು ಹೇಳಿದರು ತಂಗಿಯಂದ್ರಿಗೆಲ್ಲ ಮದುವೆ ಆಯಿತು. ಓಕೆ. ಎಲ್ಲಿ ಮೇಡಮ್ ಅವ್ರ ಹೆಸರೇನು? ಮೇಡಮ್ ಹೆಸರು ಮಮತಾ ಅಂತ. ಮಮತಾ ಅವ್ರು ಎಲ್ಲಿ ಅವರು? ಮಮತಾ ಅವರು ಭದ್ರಾವತಿ ಅವರು. ಏನಂದರೆ ನಾನು ಏನಾಯ್ತಂದರೆ ಸರ್, ಇದು ಮಾಡ್ತಾ ಇರುವಾಗಲೇ, ಸೀರಿಯಲ್ಗಳು ಮಾಡ್ತಾ ಇರುವಾಗಲೇ ಈ ಲಗ್ಗೆರೆಯಲ್ಲಿ ನನ್ನ ಫ್ರೆಂಡ್ಸ್ಗಳನ್ನ ಸ್ಕೂಲ್ ಮಾಡಿದ್ರು ಸರ್, ರಾಜೀವ್ ಗಾಂಧಿ ಮೆಮೋರಿಯಲ್ ಹೈಸ್ಕೂಲ್ ಅಂತ. ಈಗ ಬೃಹದಾಕಾರವಾಗಿ ಬೆಳೆದು ಈಗ ಅವ್ರದ್ದೊಂದು 10 ಬ್ರಾಂಚ್ ಇದೆ. ನಾನು ಆ ಸ್ಕೂಲಿಗೆ ಹೋಗಿ ಪಾಠ ಮಾಡ್ಲಿಕ್ಕೆ ಸೇರ್ಕೊಂಡೆ ಸರ್. ಏನು ಸರ್, 1 ವರ್ಷ ಬಹುಕೃತ ವೇಷ. ಸರ್ ಮಾಸ್ಟರ್ ಸರ್. ಮಕ್ಕಳಿಗೆ ನಾನಂದ್ರೆ ಸರ್ ಹಿಸ್ಟ್ರಿ ಆ್ಯಂಡ್ ಕನ್ನಡ, ಇಂಗ್ಲಿಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ ಎರಡೂ ಇದು. ಮಕ್ಕಳಿಗೆ ನನ್ನ ಪಾಠ ಅಂದರೆ ಇಷ್ಟ ಸರ್. ಆಮೇಲೆ ಅಲ್ಲಿ ನಾಟಕ ಎಲ್ಲ ಆಗುತ್ತಲ್ಲ ಸರ್, ಆ ನಾಟಕಕ್ಕೆಲ್ಲ ಡೈರೆಕ್ಷನು, ಹಾಗೆ ಮಕ್ಕಳ ಹತ್ರ ಎಲ್ಲ ಮಾಡ್ತಾರೆ. ನನಗೆ ಭಾಳ ಅಟ್ಯಾಚ್ಮೆಂಟ್. ಮದುವೆ ಆಗಿತ್ತು? ಇಲ್ಲ, ಮದುವೆ ಆಗಲಿಲ್ಲ. ಅಲ್ಲಿ ಒಬ್ರು ಮಾಸ್ಟರ್ ಇದ್ರು, ಅವರು ನಮ್ಮೂರಿನವರೇ. ನಮ್ಮ ಊರಲ್ಲೊಂದು ಭಾಳ ಒಳ್ಳೆಯ ಮನೆತನದವರು ಇದ್ದಾರೆ, ಒಳ್ಳೆಯವರು ಪಾಪ ತುಂಬ, ನೀವು ಮದುವೆ ಆಗಿ ಅಂತ ನೋಡಿ ಹುಡುಗಿ ಅಂತ ಹೇಳಿದೆ. ನನಗೆ ಊರಲ್ಲಿ ಏನಾಗಿದೆ ಸರ್, ನನಗೆ ಅದು ಹೇಳಬಾರ್ದು, ನನ್ನ ರಿಲೇಷನಲ್ಲಿ ಯಾರನ್ನು ಮದುವೆ ಆಗಲಿ ನಿಂಗೆ ಇಷ್ಟ ಇರಲಿಲ್ಲ. ಕಾರಣಗಳು ಬೇರೆ, ಅದು ವೈಯಕ್ತಿಕ. ಹೌದು. ಆಮೇಲೆ ನಾನು ಹೊರಗಿನಿಂದ ಮದುವೆ ಆಗಬೇಕು ಅಂತ. ಅಷ್ಟೊತ್ತಿಗೆ ನಾನು ನನ್ನ ಫ್ರೆಂಡ್ ಹೋಗಿ ಹುಡುಗಿ ನೋಡಿದೆವು, ಮೇಡಮನ್ನು ನೋಡಿದೆವು.
ಎಸ್ ಅಂತ ಹೇಳಿದೆ. ನಮ್ಮ ಅಪ್ಪನಿಗೆ ಹೇಳಿದೆ, ಅಮ್ಮನಿಗೆ ಹೇಳಿದೆ, ತಂಗಿಯರಿಗೆ, ಎಲ್ಲರೂ ಓಕೆ ಅಂತ ಆಯ್ತು. ಬಂದರು, ನೋಡಿದ್ರು, ಎಲ್ಲ ಆಯ್ತು. ಟಕ್ 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 ಅಂತ ಸರ್ 1.5 ತಿಂಗಳಲ್ಲೇ ಮದುವೆ ಆಯ್ತು. ಎಲ್ಲಿ ಮದುವೆ ಆಗಿದೆ? ಮದುವೆ ಭದ್ರಾವತಿಯಲ್ಲಿ ಆಯಿತು. ನಮ್ಮ ತಂಗಿದ್ರು, ನಮ್ಮ ಮನೆಯವರೆಲ್ಲ. ಮತ್ತು ನನಗೊಂದು ಮುಂಚೆ ಒಂದು ಏನಿತ್ತು ಅಂದರೆ, ನಾನು ಮುಂಗಾರಲ್ಲಿ ಇರುವಾಗ ಸರ್, ನಾನು ವರದಕ್ಷಿಣೆ ವಿರೋಧಿ ಸಂಘ ಅಂತ ಕಟ್ಟಿದ್ದೆ. ಓಹೋ. ಶೈಲೇಂದ್ರ ಬಾಬು ಪ್ರೊಡ್ಯೂಸರ್ ಆಗಿ ಸುಂದರ, ಅದು ಇಂದ್ರಧನುಷಿಗೆ ಆದಾಗ ಶಿವರಾಜ್ ಕುಮಾರ್ ಕತೆ ಎಲ್ಲ ನಾವೆಲ್ಲ, ನಾನು, ರಮೇಶ್ ರಾವ್, ಮನೋಹರ್ ನಾವೆಲ್ಲ ಕೂತ್ಕೊಂಡಿದ್ದು. ರಮೇಶ್ ರಾವ್ ಅವ್ರದ್ದು, ಮನೋಹರ್ ಇವರದ್ದು ಎಲ್ಲ ಕತೆಗಳು. ಹಾಗೆ ಆವಾಗ ನಮಗೆ ರಾಜ್ಕುಮಾರ್ ಅವರು ಹತ್ತಿರದಲ್ಲಿ ನೋಡೋದು ಆರಾಧ್ಯ ದೈವ ದೈವ ಸರ್. ಅದು ನಂದು